ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಪುಟ ವಿಸ್ತರಣೆಯ ನಂತರ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ರಾಜೀನಾಮೆಯ ಪರ್ವ. ಕುಮಾರಸ್ವಾಮಿಯನ್ನ ದೆಹಲಿಯಲ್ಲಿ ಮೀಟ್ ಆದಂತ ದಿಢೀರ್ ಭೇಟಿಯಾದಂತ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ. ರಾಜ್ಯ ಬಿಜೆಪಿಗೆ ಕುಮಾರಸ್ವಾಮಿಯೇ ನಾಯಕ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು 2028ರ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬೇಕು ಎನ್ನುವಂತ ಅಭಿಪ್ರಾಯವನ್ನ ತಮ್ಮ ಕಾರ್ಯಕರ್ತರ ಮುಖಾಂತರ ಸಂಗ್ರಹವನ್ನ ಮಾಡ್ತಾ ಇದ್ರ ಜೊತೆಗೆ ಅನೇಕ ಪಕ್ಷದ ವೇದಿಕೆಗಳಲ್ಲಿ ಕೂಡ ಬಹಿರಂಗವಾಗಿ ಅದನ್ನ ತೋರ್ಪಡಿಸ್ತಾನೆ ಇದ್ರು. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಇಲ್ಲ, ನಾವು 2028 ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 224 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಅನ್ನುವಂತ ಹೋರಾಟದ ಕಿಚ್ಚನ್ನು ಎಬ್ಸಿದ್ರೆ, ಮತ್ತೊಂದು ಕಡೆ ನಮ್ಮ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗ್ತಾರೆ 2028ಕ್ಕೆ ಎನ್ನುವಂತ ಸ್ಪಾರ್ಕಿಂಗ್ ಹೇಳಿಕೆ ನೀಡುವ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ ಬಿಜೆಪಿಯ NDA ಮೈತ್ರಿಯಿಂದ ಹೊರ ಬರುವಂತ ಮುನ್ಸೂಚನೆ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಮತ್ತು ಬಿಜೆಪಿಗೆ ಮರ್ಮಾಘಾತ ಕೊಟ್ಟಿದ್ದು, ನುಂಗಲಾರದಂತ ತುತ್ತಾಗಿದ್ದು ಜೆಡಿಎಸ್ ಮತ್ತು ಬಿಜೆಪಿಯ 11 MLAಗಳು ಕಾಂಗ್ರೆಸ್ ಪರವಾಗಿ ಕ್ರಾಸ್ ವೋಟ್ ಮಾಡಿ ಈ ಎರಡು ಪಕ್ಷಗಳ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದ ಒಂದು ಘಟನೆ ಇದೆಯಲ್ಲ, ಅದ್ರ ಮುಖ್ಯವಾಗಿ ಸೈದ್ಧಾಂತಿಕ ವಿರೋಧಿಯಾದಂಥ ಕಾಂಗ್ರೆಸ್ ಪರ ಬಿಜೆಪಿಯ 7 ಅಥವಾ 8 MLAಗಳು ಕ್ರಾಸ್ ವೋಟ್ ಮಾಡಿದಂಥ ಸ್ಥಿತಿ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಜೆಡಿಎಸ್ಗಿಂತ ಬಿಜೆಪಿಗೆ ದೊಡ್ಡ ಆಘಾತವನ್ನ ನೀಡಿತ್ತು. ಹೀಗೆ ಮುಂದುವರೆದ್ಬಿಟ್ರೆ ಆಪರೇಷನ್ ಹಸ್ತ ಸ್ಟಾರ್ಟ್ ಆಗಿ ಅನೇಕ ಬಿಜೆಪಿಯ ನಾಯಕರು, ಅನೇಕ ಬಿಜೆಪಿ MLAಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಸೇರಬಹುದು ಎನ್ನುವಂತ ಒಂದು ಸ್ಪಷ್ಟವಾದಂತ ಮಾಹಿತಿ ಇದೇ ಬಿಜೆಪಿ ನಾಯಕರಿಗೂ ಬಂದುಬಿಡ್ತು. ಜೊತೆಗೆ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪಕ್ಷವನ್ನ ಕಟ್ಟಬೇಕು, ಹೋಗೋರು ಹೋಗ್ಬಿಡ್ಲಿ, ನಾನು ಏಕಾಂಗಿಗೆ ಪಕ್ಷವನ್ನ ರಾಜ್ಯ ಮುಖಾಂತರ ಸಂಚಾರ ಮಾಡಿ ಪಕ್ಷವನ್ನ ಕಟ್ತೇನೆ ಅಂತ ಹಠಕ್ಕೆ ಬಿದ್ದುಬಿಟ್ರು. ಆಗ್ಲೇ ಗೊತ್ತಾಯ್ತು ನೋಡಿ, ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಬಿಜೆಪಿಯ ನಾಯಕರಿಂದ ರಾಜ್ಯ ಬಿಜೆಪಿಯನ್ನ, ಕರ್ನಾಟಕದ ಬಿಜೆಪಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಂದು ಮನೆ ಇದ್ರೆ ಒಂದು 24 ಭಾಗಲಾಗ್ಬಿಟ್ಟಿದೆ. ಒಂದು ವಿಜಯೇಂದ್ರ ಅವರು ತಮ್ಮ ಯಂಗ್ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ. ಒಂದ್ ಕಡೆ ಪ್ರೀತಮ್ ಗೌಡ, ಮತ್ತೊಂದ್ ಕಡೆ ಕುಡ್ಚಿ XMLA ಆಗಿರುವಂತಹ ರಾಜು ಅಂತ ಒಂದು ಯಂಗ್ ಟೀಮ್ ಅನ್ನ ಕಟ್ಕೊಂಡು, ಅಥವಾ ಸಪ್ತಗಿರಿ ಗೌಡ ಎನ್ನುವಂತ ಒಂದು ಯಂಗ್ ಟೀಮ್ ಅನ್ನ ಕಟ್ಕೊಂಡು ರಾಜ್ಯ ಅಂತ ಪ್ರವಾಸ ಮಾಡ್ತೀವಿ ಅನ್ನುವಂತ ಒಂದು ಟೀಮ್ ಅನ್ನ ಕಟ್ಕೊಂಡ್ರೆ, ಆ ಟೀಮಿಗೆ ವಿರುದ್ಧವಾಗಿ ತಟಸ್ಥ ಬಣದವರು ಸಿಟಿ ರವಿ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ನಾಯಕರು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಂತ ಕಾರಣಕ್ಕಾಗಿ ಅಥವಾ ಗುರುತಿಸಿಕೊಂಡಿದ್ದೇವೆ ಎನ್ನುವಂತ ಒಂದು ರಹಸ್ಯ ಸಭೆಯನ್ನ ಮಾಡ್ತಾ ಅವರು ವಿರೋಧಿ ಬಣಕ್ಕೆ ಅಂದ್ರೆ ಈ ವಿಜೇಂದ್ರ ಅವರ ಬಣದಿಂದ ರೆಬಲ್ ಆಗಿರುವಂತಹ ಜಾರಕಿಹೊಳಿ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ, BP ಹರೀಶ್, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಹೀಗೆ ಅನೇಕರಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಇದರ ಅರ್ಥ ಬಿಜೆಪಿ ಒಂದೇ ಮನೆ ಇದ್ರೂ ಕೂಡ ಅಲ್ಲಿ 100 ಬಾಗಿಲನ್ನ ಕಾಣಿಸುವಂತಹ ಸ್ಥಿತಿ ಒದಗಿ ಬಂತು. ಇದರ ಪರಿಣಾಮವಾಗಿ ಸೈದ್ಧಾಂತಿಕ ವಿರೋಧಿಯಾದಂತ ಕಾಂಗ್ರೆಸ್ ಪರ ಬಿಜೆಪಿಯಿಂದ 7 ಅಥವಾ 8 MLAಗಳು ಕಾಂಗ್ರೆಸ್ ಪರ ಅಡ್ಡ ಮತದಾನವನ್ನು ಮಾಡಿ ಇಡೀ ದೇಶದಲ್ಲಿ ಬಿಜೆಪಿಯ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದು. ಅದು ಕರ್ನಾಟಕ ಬಿಜೆಪಿ ಎನ್ನುವಂತ ಮಾತು ಸ್ಪಷ್ಟವಾದಾಗ, ಘಟನೆ ಸ್ಪಷ್ಟವಾದಾಗ ಕೇಂದ್ರ ಬಿಜೆಪಿ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಆಯಿತು, ರಾಜ್ಯ ಬಿಜೆಪಿಯಿಂದ ನಮ್ಮ ಬಿಜೆಪಿನ ಉಳಿಸ್ಕೊಳ್ಳಿಕ್ಕಾಗಲ್ಲ, ಹೀಗಾಗಿ ರಾಜ್ಯ ಬಿಜೆಪಿ ಉಳಿಸ್ಕೊಳ್ಬೇಕು ಮತ್ತು ಕಾಂಗ್ರೆಸ್ ಅನ್ನ ಕಟ್ಟಾಕಬೇಕು 2028ರಲ್ಲಿ ಎನ್ನುವಂತ ಒಂದು ಗಮನದಲ್ಲಿಟ್ಕೊಂಡು ಕುಮಾರಸ್ವಾಮಿ ಅವರ ಮೊರೆ ಹೋಗಿತ್ತು. ಜೊತೆಗೆ ಕುಮಾರಸ್ವಾಮಿ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರಲ್ಲ ಅವಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು, ನೀವು ನೆರಳಂತೆ ಇರಬೇಕು, ನೀವು ಹಿಂದ್ಗಡೆ ಇರಬೇಕು ಎನ್ನುವಂತ ಒಂದು ಸೂಚನೆಯನ್ನು ಕೊಟ್ಟ ನಂತರ ಇದೀಗ ಕುಮಾರಸ್ವಾಮಿ ಅವರಿಗೆ ಅಧಿಕಾರದ ಅಥವಾ ಒಂದು ಬೆಂಬಲ ಸಿಕ್ಕಂತಾಗಿದೆ. ಬೆಂಬಲದ ಒಂದು ಹಂತ ಅಂದ್ರೆ ಬಿಡದಿಯ ಹೋರಾಟ DK ಶಿವಕುಮಾರ್ ಅವ್ರನ್ನ ಯಾವ ಲೆವೆಲ್ಗೆ ಅಡ್ಡ ಒಂದು ಶೇಕ್ ಮಾಡ್ತಂದ್ರೆ, ಕೊನೆಯದಾಗಿ ಅಲ್ಲಿ ಸೊರೆಗೆ ಬಂದಂತ ಅಧಿಕಾರಿಗಳ ಮೇಲೆ ಪೊರಕೆ ಸೇವೆ ಅಥವಾ ಚಪ್ಪಲಿ ಸೇವೆ ಆದ ನಂತರ ಮೀಟಿಂಗ್ ಆಯ್ತು. ಜೊತೆಗೆ ಈ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ನಾನು ಬಿಡದಿ ಹೋರಾಟಕ್ಕೆ ಕೈ ಜೋಡಿಸ್ತೇನೆ, ಒಂದ್ ವೇಳೆ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನು ಕೈ ಬಿಡದಿದ್ರೆ ನಾನು ಬೆಂಗಳೂರಿನ ವಿಧಾನಸೌಧದ
ಅಂಬೇಡ್ಕರ್ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಉಪವಾಸವನ್ನು ಕೂತ್ಕೊಳ್ತೇನೆ ಅಥವಾ ಧರಣಿಯನ್ನ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಸ್ವತಃ CM ಅವರು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ಸದ್ಯದ ಮಟ್ಟಿಗೆ ಒಂದು ಕಮಿಟಿ ರಚನೆ ಮಾಡುವ ಮುಖಾಂತರ ಈ ಬಿಡದಿ ಪ್ರಾಜೆಕ್ಟ್ ಅನ್ನು ಹೋಲ್ಡ್ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದ್ ಕಡೆ ಅದು ಕುಮಾರಸ್ವಾಮಿ ಅವರಿಗೆ ನೈತಿಕ ಗೆಲುವು ಕೂಡ ಆಗಿದೆ. ಸ್ಟಿಲ್ JDS ಕಡೆಯಿಂದ ಹೋರಾಟ ಮುಂದುವರೆದಿದೆ. ಇದೇ 9, 10 ಮತ್ತು 11ನೇ ತಾರೀಕು ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಕುಮಾರಸ್ವಾಮಿಯವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಕೂಡ ನಡೀತಿದೆ. ಅಷ್ಟರ ಮಟ್ಟಿಗೆ JDS ತುಂಬಾ ಆಕ್ಟಿವ್ ಆಗಿದೆ. ನಿಮಗೊಂದು ಮೈನಸ್ ಹೇಳ್ತೇನೆ, JDS ಮೈನಸ್ ಅಂದರೆ JDS ಹೋರಾಟವನ್ನು ಕೇವಲ ಸೌತ್ ಕರ್ನಾಟಕಕ್ಕೆ ಮಾತ್ರ ಮಾಡ್ತಾ ಇದೆ. ಹಾಸನ್, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಹೀಗೆ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿಬಿಟ್ರೆ, ರಾಜ್ಯಾದ್ಯಂತ ಇಂಥದ್ದು ಹೋರಾಟ ಮಾಡಿಬಿಟ್ರೆ 2028ಕ್ಕೆ ಏಕಾಂಗಿಯಾಗಿ JDS ಕಡೆ ಲಕ್ ಗುಲಾಯಿಸುವುದರಲ್ಲಿ ಸಂದೇಹವಿಲ್ಲ. ಅದರ ಸಮಸ್ಯೆ ಅಂದರೆ JDSನವರು ಅಥವಾ JDSನ ಮುಖ್ಯಸ್ಥರು ಈ ಒಂದು ಸೌತ್ ಕರ್ನಾಟಕ ವಿಭಾಗವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನೀವು ಹೊರಗಡೆ ಹೋದರೆ ಹೊರಗಡೆಯಲ್ಲೂ ಕೂಡ JDSಗೆ ಬೆಂಬಲ ಇದೆ. ಉತ್ತರ ಕನ್ನಡದಲ್ಲಿ ಕುಮಟಾ ಕ್ಷೇತ್ರದಿಂದ ಸೂರಜ್ ನಾಯ್ಕ್ ಎನ್ನುವಂಥ ಒಬ್ಬ JDSನ ಅಭ್ಯರ್ಥಿ ಕೇವಲ 500-600 ಮತಗಳಿಂದ BJP ವಿರುದ್ಧ ಸೋತಿದ್ರು. ಹೀಗಾಗಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದ್ರೆ, ಕಾರವಾರ ಕ್ಷೇತ್ರ ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ಬೇರೆ ಬೇರೆ ಕಲಬುರಗಿ ಆಗಿರ್ಬೋದು, ಕರೆಮ್ಮನ್ ನಾಯ್ಕ್ ಕೂಡ ಉತ್ತರ ಕನ್ನಡ ವಿಭಾಗದಿಂದ ಗೆದ್ದಿದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಪ್ರಯತ್ನ ಮಾಡಿದ್ರೆ ಅಲ್ಲೂ ಕೂಡ BJP ಮತ್ತು ಕಾಂಗ್ರೆಸ್ನಿಂದ ಬೇಸತ್ತ ಜನ JDSಗೆ ವೋಟ್ ಹಾಕುವಂತ ಒಂದು ಸಾಧ್ಯತೆ ಕೂಡ ಇದೆ. ಆದರೆ JDS ನಾಯಕರು ಅದಕ್ಕೆ ಮನಸ್ಸು ಮಾಡಬೇಕು. ಇನ್ನು ಬಿಡದಿಯ ಹೋರಾಟದ ನಂತರ JDSನವರು ಮತ್ತೊಂದು ಹೋರಾಟವನ್ನು ಮಾಡ್ತಾರೆ. ಅದು SIR ಒಂದು ಕಾರ್ಯದಲ್ಲಿ ಸಾಮೂಹಿಕವಾಗಿ SIR ಮಾಡ್ತಾ ಇದೆ ಅನ್ನುವಂಥ ಒಂದು ವಿಡಿಯೋವನ್ನ ಕ್ಯಾಪ್ಚರ್ ಮಾಡಿ ಅದನ್ನು ಮೀಡಿಯಾಕ್ಕೆ ಬಿಟ್ಟು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಡ್ತಾರೆ, ಕೇಂದ್ರ ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಡ್ತಾರೆ. ಜೊತೆಗೆ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ. ಆ ಮಟ್ಟಿಗೆ ವಿರೋಧ ಪಕ್ಷದ ನಾಯಕನಾಗಿ, ನಿಜವಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂತರು ಇದೇ ಕುಮಾರಸ್ವಾಮಿ ಅವರು. ಹೀಗಾಗಿ ಇದೀಗ ರಾಷ್ಟ್ರೀಯ BJP ನಾಯಕರಿಗೆ ಒಂದು ಮನವರಿಕೆಯಾಗಿದೆ. ನಮ್ಮ ರಾಜ್ಯ BJP ನಾಯಕರು ಒಂದಿನ ಹೋರಾಟ ಮಾಡ್ತಾರೆ, 2 ದಿನ ಹೋರಾಟ ಮಾಡ್ತಾರೆ, 3ನೇ ದಿನ ಒಂದು ಟ್ವೀಟ್ ಮಾಡ್ತಾರೆ, 4ನೇ ದಿನ ಒಂದು ಪತ್ರ ಬರೀತಾರೆ. ಆ ಹೋರಾಟ ಅಷ್ಟಕ್ಕೆ ನಿಲ್ಲುತ್ತೆ. ಯಾಕಂದ್ರೆ ರಾಜ್ಯ BJP ನಾಯಕರಲ್ಲಿ ಒಗ್ಗಟ್ಟಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ರಾಜ್ಯ BJP ನಾಯಕರು ಒಗ್ಗಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆದಂಥ ಫ್ರೀಡಮ್ ಅನ್ನ ಇದೀಗ JDS ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಮಾಸ್ ಫೇಸ್ ಇದೆ, ಮಾಸ್ ಮುಖವಾಣಿದೆ. ಯಡಿಯೂರಪ್ಪ ಅಂದ್ರೆ ಅವರ ಪ್ರಣಾಳಿಕೆ ಏನಿದ್ರು ಕೂಡ ಯಡಿಯೂರಪ್ಪ ಇದ್ದಾರೆ ಅಂದ್ರೆ ಅವರಿಗೆ BJP ಮತ ಹಾಕ್ತಿದ್ರು. ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಹಿಂದದವರು ಕಣ್ಮುಚ್ಚಿ ಮತ ಹಾಕ್ತಿದ್ರು. ಕುಮಾರಸ್ವಾಮಿ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಒಕ್ಕಲಿಗ ಮತಗಳು ತುಂಬಾ ಒಕ್ಕಲಿಗ, ಅದು ಸೌತ್ ಕರ್ನಾಟಕ ವಿಭಾಗದಲ್ಲಿ ಕುಮಾರಸ್ವಾಮಿ ಅವರ ಮುಖ ನೋಡಿ ಮತ ಹಾಕ್ತಿದ್ರು. ಹೀಗಾಗಿ ಕುಮಾರಸ್ವಾಮಿ ಅವರ ಮುಖ ಬೇಕು ಚುನಾವಣೆ ಅಖಾಡಕ್ಕೆ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ NDA ಮೈತ್ರಿಯಾಗಿ ಅಂದ್ರೆ BJP ಮತ್ತು JDS ಮೈತ್ರಿಯಾಗಿ ಹೋದ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಕಾಡೆ ಮಲಗಿಸಿ ಸೋಲಬಹುದಾಗಿದ್ದಂತ ಎಲ್ಲಾ ಕ್ಷೇತ್ರಗಳಲ್ಲಿ BJP ಮತ್ತು NDA ಅಂದ್ರೆ JDS 19 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸಿದ್ದು ಕೂಡ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೀಗಾಗಿ ರಾಷ್ಟ್ರೀಯ BJP ನಾಯಕರು ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾದಂತಹ ಒಂದು ನೇತೃತ್ವವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೀಗ ಆರ್ ಅಶೋಕ್ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, PC ಮೋಹನ್ ಆಗಿರ್ಬೋದು, ಜೊತೆಗೆ ಬಸವರಾಜ ಬೊಮ್ಮಾಯಿ ಅಂತ ಹಿರಿಯ ನಾಯಕರು ಅಥವಾ ಮಾಜಿ ಮುಖ್ಯಮಂತ್ರಿ ಕೂಡ ಪದೇ ಪದೇ ಇದೀಗ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡ್ತಿದ್ದಾರೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ನೋಡಿ, ಪಕ್ಷ ಅಂದ ಕೂಡಲೇ JDSಗೆ BJP ಅನಿವಾರ್ಯತೆ ಇದೆಯೋ, BJPಗೆ JDSಗೆ ಅನಿವಾರ್ಯತೆ ಇದೆಯೋ ಅನ್ನೋಕ್ಕಿಂತ BJP ದೊಡ್ಡ ಪಾರ್ಟಿ. BJP ಏಕಾಂಗಿಯಾಗಿ 224 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 100 ಗೆಲ್ಲಬಹುದು ಅಥವಾ 90 ಗೆಲ್ಲಬಹುದು ಅಥವಾ ಏಕಾಂಗಿಯಾಗಿ ಹೋರಾಟ ಮಾಡಬಹುದು. ಆದರೂ ಕೂಡ ಸದ್ಯದ ಮಟ್ಟಿಗೆ ಸಣ್ಣ ಪಾರ್ಟಿ ಆಗಿರುವಂತ 20 ಕ್ಷೇತ್ರಗಳಲ್ಲಿ ಗೆದ್ದಿರುವಂತ, 18 ಕ್ಷೇತ್ರಗಳು ಉಳಿಸಿಕೊಂಡಿರುವಂತ ಅಥವಾ 19 ಕ್ಷೇತ್ರಗಳನ್ನು ಉಳಿಸಿಕೊಂಡಿರುವಂತ JDSನ ಮನೆಯ ಬಾಗಿಲನ್ನ ಪದೇ ಪದೇ ತಡ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಅರ್ಥ ಆಗತ್ತೆ ರಾಜ್ಯ BJP ನಾಯಕರಲ್ಲಿ ಏನೋ ಸಮಸ್ಯೆ ಇದೆ. ಈ ರಾಜ್ಯ BJP ನಾಯಕರು ಕಾಂಗ್ರೆಸ್ನ DK ಶಿವಕುಮಾರ್ ಅವರನ್ನು ಎದುರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸಿದ್ದರಾಮಯ್ಯ ಇರಬೇಕಾದ್ರೆ ಸೈದ್ಧಾಂತಿಕ ಹಿನ್ನೆಲೆಯನ್ನು ಹೇಳಿಕೊಂಡು ಏನಾದರೂ ಎದುರಿಸಬಹುದಿತ್ತು. ಆದರೆ ಸದ್ಯದ ಮಟ್ಟಿಗೆ DK ಶಿವಕುಮಾರ್ ಎನ್ನುವಂಥ ಒಬ್ಬ ಅಪ್ಪಟ ಹಿಂದೂ ವ್ಯಕ್ತಿಯನ್ನ ಎದುರಿಸಲಿಕ್ಕೆ ಸೈದ್ಧಾಂತಿಕವಾಗಿ ಹಿನ್ನಡೆಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರನ್ನ ಮುಂದೆ ಬಿಟ್ಟು ಕುಮಾರಸ್ವಾಮಿ ಅವರ ಲೀಡರ್ಶಿಪ್ನಲ್ಲಿ 2028 ಚುನಾವಣೆ ಆಗಲಿ ಎನ್ನುವಂಥ ಸಂದೇಶವನ್ನು ಕೊಟ್ಟಂತಿದೆ ಇದೇ ರಾಷ್ಟ್ರೀಯ BJP ನಾಯಕರು. ಹೀಗಾಗಿ ಏನೇ ವಿಚಾರ ಆದರೂ ಕೂಡ
ನೇರವಾಗಿ ರಾಜ್ಯದಲ್ಲಿ ಏನೇ ಒಂದು ಹೋರಾಟ ಆಗಿರ್ಬೋದು ಕೂಡ ಅಂದ್ರೆ NDA ಹೋರಾಟ ಇರುತ್ತಲ್ಲ, ಅದು ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಹೋರಾಟ ಮಾಡುವಂಥದ್ದು ಏನಿದ್ರು ಕೂಡ ಕುಮಾರಸ್ವಾಮಿ ಅವರ ಬಳಿ ಚರ್ಚೆಯಾಗಿಯೇ ಮುಂದಿನ ಹೋರಾಟ ಆಗುತ್ತೆ. ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಇರುವಂತಹ ಕುಮಾರಸ್ವಾಮಿ ಅವರನ್ನ ಆರ್ ಅಶೋಕ್ ಮತ್ತು PC ಮೋಹನ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮೀಟ್ ಆಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಮತ್ತು PC ಮೋಹನ್ ಮೀಟ್ ಆಗಿದೆ. ಅದು ಯಾವುದೋ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಅನುದಾನ ಅದು ಇದು ಅಂತ ಭೇಟಿ ಆಗಿದ್ದಾರೆ ಅನ್ನುವಂತ ಒಂದು ಮಾತು ಆಡಬಹುದಿತ್ತು. ಆದ್ರೆ ಅವರ ಜೊತೆಗೆ ಆರ್ ಅಶೋಕ್ ಅವರು ಕೂತು ಮಾತನಾಡ್ತಿದ್ರು. ಇದರರ್ಥ ಮುಂದಿನ ಬಿಡದಿ ಹೋರಾಟ ಆಗಿರ್ಬೋದು, SIR ಪರಿಣಾಮ ಆಗಿರ್ಬೋದು, ಜೊತೆಗೆ ಈ ಸಾಲು ರಾಜೀನಾಮೆಯಿಂದ ಅಥವಾ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿ ಪದವಿ ಕೊಟ್ಟದಾಗಿರ್ಬೋದು, ಈ ಹೋರಾಟ ಹೇಗಿರ್ಬೋದು ಎನ್ನುವಂತಹ ಸುದೀರ್ಘ ಚರ್ಚೆಯಲ್ಲಿ ಪಾಲ್ಗೊಂಡಿದೆ. ಇದೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬೊಮ್ಮಾಯಿ ಮತ್ತು PC ಮೋಹನ್ ಅವರು ಜೊತೆಗೆ ಕುಮಾರಸ್ವಾಮಿ ಕೂಡ ಮುಂದಿನ ಹೋರಾಟದ ಬಗ್ಗೆ ದೊಡ್ಡದಾದಂತಹ ಚರ್ಚೆಯನ್ನ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಮತ್ತು ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಇದೀಗ ಕುಮಾರಸ್ವಾಮಿ ಅಧಿಪತಿ ಅಥವಾ ನಾಯಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇಲ್ಲಿ 2 ಕಾಂಬಿನೇಷನ್ ಇದೆ. ಮುಂದಿನ ಚುನಾವಣೆಯಲ್ಲಿ DK ವರ್ಸಸ್ ಯಡಿಯೂರಪ್ಪನವರ ಮಗ ಆಗ್ಬಿಟ್ರೆ ಅದು DKಗೆ ತುಂಬಾ ಲಾಭ ಆಗುತ್ತೆ. ಯಾಕಂದ್ರೆ ಹೊಂದಾಣಿಕೆ ರಾಜಕೀಯ ಹಾಗೆ ಹೀಗೆ ಅಥವಾ ಬಿಜೆಪಿ ಒಳ ಜಗಳ ಎಲ್ಲ ಸೇರಿದ್ರೆ ಅದು DKಗೆ ಲಾಭ ಆಗುತ್ತೆ. ಎರಡನೇ ಆಪ್ಷನ್ ಇದೆ, NDA ಮೈತ್ರಿಕೂಟವಾಗಿ DK ಮತ್ತು HDK ನಡುವಿನ ಹೋರಾಟ ಆಗ್ಬಿಟ್ರೆ ಅದು DKಗೆ ಅತ್ಯಂತ ದೊಡ್ಡ ಸವಾಲಾಗುತ್ತೆ. ಈಕ್ವಲ್ ಆಗದಂತ ಕಾಂಪಿಟೇಷನ್ ಇರುತ್ತೆ. ಮತ್ತು DK ಮತ್ತು HDK ಏನಾದರೂ ಮುಂದಿನ CM ಅಭ್ಯರ್ಥಿ ಅನ್ನೋದು ಘೋಷಣೆ ಆಗ್ಬಿಟ್ರೆ ಅಷ್ಟರ ಮಟ್ಟಿಗೆ ಮುಂದಿನ 2028 ಚುನಾವಣೆ ರೋಚಕವಾಗಿರುತ್ತೆ. ಮತ್ತು ಆ ಒಂದು ರೋಚಕತೆಯಿಂದ ಕುಮಾರಸ್ವಾಮಿ ಮತ್ತು ಬಿಜೆಪಿಗೆ ಲಾಭ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. 2 ಆಪ್ಷನ್, DK ವರ್ಸಸ್ BYV ಅಂದ್ರೆ ವಿಜೇಂದ್ರ ಹೋರಾಟ ಆಗ್ಬಿಟ್ರೆ ಅದು ಬಿಜೆಪಿಗೆ ಲಾಭ ಆಗ್ಬಹುದು, ಕಾಂಗ್ರೆಸ್ಗೆ ಲಾಭ ಆಗ್ಬಹುದು. ಒಂದು ವೇಳೆ NDA ಮೈತ್ರಿಯಿಂದ DK ವರ್ಸಸ್ HDK ಆಗ್ಬಿಟ್ರೆ ಅದು ಈಕ್ವಲ್ ಆಗಿ ಪ್ಯಾರಲಲ್ ಆಗಿ ಹೋರಾಟ ಆಗತ್ತೆ. ಮತ್ತು ಆ ಹೋರಾಟದಿಂದ JDS ಮತ್ತು ಬಿಜೆಪಿಗೆ ಲಾಭವಾಗಬಹುದು ಮತ್ತು ಆ ಮುಖಾಂತರ HDK ಕೂಡ ಲಾಭ ಆಗುವಂತ ಸಾಧ್ಯತೆ ಇದೆ. ನೋಡ್ಬೇಕು ಮುಂದಿನ ದಿನಗಳು ಯಾವೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಅಮಿತ್ ಶಾ, ಮೋದಿ ಏನೆಲ್ಲ ನಿರ್ಣಯ ಕೈಗೊಳ್ತಾರೆ ಮತ್ತು ಅದು ದೇವೇಗೌಡರ ಮುಖಾಂತರ ಯಾವ ಲೆವೆಲ್ಗೆ ಕಾರ್ಯರೂಪಕ್ಕೆ ಬರುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.